ನಮಸ್ತೆ, ನನ್ನ ಹೆಸರು ನಳಿನ. ನಾನು ಇನ್ಸ್ಟಾಗ್ರಾಮಲ್ಲಿ ಸಿಂಪಲ್ ಸ್ಪೋಕನ್ ಇಂಗ್ಲೀಷ್ದು ಅಡ್ವರ್ಟೈಸ್ಮೆಂಟ್ ನೋಡಿದೆ. ಮತ್ತು ಅವರಿಗೆ ಕಾಲ್ ಮಾಡಿದಾಗ ರುಕ್ಮಿಣಿ ಅನ್ನೋರು ಹೆಡ್ ಆಫ್ ಸಿಂಪಲ್ ಸ್ಪೋಕನ್ ಇಂಗ್ಲೀಷ್ ಅವ್ರು ಅಟೆಂಡ್ ಮಾಡಿ ನನಗೆ ಅವರು ಎಲ್ಲ ಹೇಳಿದ್ರು, ಹೆಂಗೆ ಏನು ಕ್ಲಾಸ್ ಬಗ್ಗೆ ಎಲ್ಲ. ನಾನು ಕ್ಲಾಸಸ್ಗೆ ಜಾಯ್ನ್ ಆದೆ. ಆಮೇಲೆ ರಮ್ಯಾ ಅನ್ನೋ ಟ್ರೈನರ್ಗೆ ನನ್ನನ್ನು ಪರಿಚಯ ಮಾಡಿಕೊಟ್ರು. ರಮ್ಯಾ ಅವರು ನನಗೆ ಕ್ಲಾಸಸ್ ತೊಗೋತಾ ಇದ್ದಾರೆ ಈಗ. ನಂಗೆ ಮುಂಚೆ ಸ್ವಲ್ಪ ಕಷ್ಟ ಆಗ್ತಿತ್ತು ಸೆಂಟೆನ್ಸ್ನ ಜೋಡಿಸಿ ಹೇಳೋಕ್ಕೆ, ಫ್ರೇಮ್ ಮಾಡೋಕ್ಕೆ. ಬಟ್ ಈಗ ಅವ್ರು ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಈಗ ನಾನು ಈಗ ಮಾತಾಡ್ತೀನಿ ಮಧ್ಯದಲ್ಲಿ. ಈಗ ಇಂಗ್ಲೀಷ್ ಸೆಂಟೆನ್ಸ್ನ ಫ್ರೇಮ್ ಮಾಡಿ ಈಗೆಲ್ಲ ಮಾತಾಡ್ತೇನೆ. ಈಗ ನನಗೆ ತುಂಬಾ ಯೂಸ್ ಆಗ್ತಾಯಿದೆ, ಉಪಯೋಗ ಆಗ್ತಾಯಿದೆ. ನನಗೆ ನಾರ್ಮಲ್ ಈಗ ಬೇರೆಯವ್ರ ಜೊತೆ ಮಾತಾಡ್ಬೇಕಾದ್ರೆ ಈಗ ಆ ಕಮ್ಯುನಿಕೇಷನ್ ತುಂಬ ಚೆನ್ನಾಗಿ ಬರ್ತಾ ಇದೆ. ಸೊ ರಮ್ಯಾ ತುಂಬ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಒಳ್ಳೆ ಇನ್ಸ್ಟಿಟ್ಯೂಟ್. ನಮಸ್ಕಾರ, ನಾನು ಲಾವಣ್ಯ. ನಾನು ಇಂಗ್ಲೀಷ್ ಸ್ಪೋಕನ್ ಕ್ಲಾಸ್ನ ಆನ್ಲೈನಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ನನಗೆ ಆನ್ಲೈನಲ್ಲಿ ಹುಡುಕಿದಾಗ ಸಿಂಪಲ್ ಇಂಗ್ಲೀಷ್ ಸ್ಪೋಕನ್ ಕ್ಲಾಸ್ ರುಕ್ಮಿಣಿ ಅನ್ನೋರು ಮಾಡ್ತಾಯಿದ್ರು. ಆ ಕ್ಲಾಸ್ ನಾನು ನೋಡಿದೆ ಇನ್ಸ್ಟಾಗ್ರಾಮಲ್ಲಿ. ಅವ್ರು ಹೇಳ್ಕೊಟ್ಟಿರೋ ರೀತಿ ನನಗೆ ಚೆನ್ನಾಗಿ ಅನ್ನಿಸ್ತು. ಅದಕ್ಕೆ ನನಗೆ ರುಕ್ಮಿಣಿ ಅನ್ನೋರು ರಮ್ಯಾ ಅವ್ರ ಹತ್ರ ಕಳಿಸಿದ್ರು. ರಮ್ಯಾ ಅನ್ನೋರು ನನಗೆ ಕ್ಲಾಸ್ನ ಮಾಡಿದ್ರು. ಅವರು ತುಂಬ ಚೆನ್ನಾಗಿ ಹೇಳ್ಕೊಟ್ರು. ನಾನಿನ್ನು ಅಲ್ಲಿ ಕಲಿತಾ ಇದ್ದೀನಿ. ಚೆನ್ನಾಗಿದೆ, ಕ್ಲಾಸಸ್ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನನಗೆ ಇಷ್ಟ ಆಯಿತು. ನೀವುಗಳು ಯಾರಾದರೂ ಆನ್ಲೈನ್ ಕ್ಲಾಸಸ್ ಮಾಡಬೇಕು ಅಂತ, ಇಂಗ್ಲೀಷ್ ಸ್ಪೋಕನ್ ಇಂಗ್ಲೀಷನ್ನು ಕಲಿಬೇಕು ಅನ್ನೋರು ಸರಳವಾಗಿ ಚೆನ್ನಾಗಿ ಇಂಗ್ಲೀಷ್ನ ಮಾತಾಡೋದು, ಕಲಿಯೋದು ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ. ನೋಡಿ ನೀವು ಕಲೀರಿ. ನಾನು ಕಲಿತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ಟ್ರೈ ಮಾಡಿ. ಥ್ಯಾಂಕ್ ಯು. ಹಾಯ್, ನಮಸ್ಕಾರ ಎಲ್ಲರಿಗೂ. ಗುಡ್ ಈವ್ನಿಂಗ್. ನಾನು ಇಂಗ್ಲೀಷನ್ನು ಮಾತಾಡೋದಕ್ಕೆ ಬರುತ್ತೆ, ಬಟ್ ಆದರೆ ಒಂದು ಫ್ಲೂಯೆಂಟಾಗಿ ಮಾತಾಡೋಕ್ಕೆ ಬರ್ತಾಯಿಲ್ಲ. ಅಂದರೆ ಯಾರ ಜೊತೆ ಹೆಂಗೆ ಕಮ್ಯುನಿಕೇಟ್ ಮಾಡಬೇಕು ಸ್ವಲ್ಪ ಅಂತಂದರೆ ತಡವರಿಸ್ತಾ ಇದ್ವಿ ಟೀಮ್ ಜೊತೆ. ಅಂದರೆ ಇವಾಗ ಸೀನಿಯರ್ಸ್ ಇರ್ತಾರೆ, ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತೀವಿ. ತುಂಬ ತಡವರಿಸ್ತಾ ಇದ್ದ ಕಾರಣಕ್ಕೆ ನಾನು ಬಂದುಬಿಟ್ಟು ಇಂಗ್ಲೀಷ್ ಕಲಿಲೇಬೇಕು ಏನಾದರೂ ಆಗಲಿ ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡ್ ಕೇಳೋದಕ್ಕೆ ಅವರು ಸಜೆಸ್ಟ್ ಮಾಡಿದ್ರು. ಅವರು ರುಕ್ಮಿಣಿ ಮೇಡಮ್ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಟ್ರೈನಿಂಗ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಅವರು ಕೆಲವೊಂದು ಹೇಳಿದ್ರು, ನೋಡಿ ಈ ಥರ ಎಲ್ಲ ನಮ್ಮ ಕ್ಲಾಸ್ ಈ ಥರ ಎಲ್ಲ ಸ್ಟ್ರಕ್ಚರ್ ಇರುತ್ತೆ, ಇದ್ರ ಬಗ್ಗೆ ನಿಮಗೆ ಒಪ್ಪಿಗೆ ಇದ್ದರೆ ನಾವು ಕ್ಲಾಸನ್ನು ಸ್ಟಾರ್ಟ್ ಮಾಡ್ತೀವಿ ಮುಂದೆ ಬಂದುಬಿಟ್ಟು ಅಂತ ಹೇಳ್ಬಿಟ್ಟು ಹೇಳಿದ್ರು. ಓಕೆ, ನಾವೆಲ್ಲ ಅದಕ್ಕೆಲ್ಲ ಓಕೆ ಮೇಡಮ್, ನೀವು ಏನು ಟೈಮಿಂಗ್ಸ್ ಇರುತ್ತೆ ಅದೇ ಟೈಮಿಂಗ್ಸಲ್ಲಿ ನಾವು ಅಟೆಂಡ್ ಆಗ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ವಿ. ಇವಾಗ ಅವರು ನಮಗೆ ಇಂಗ್ಲೀಷಿನ ಪ್ರತಿಯೊಂದು ವೋವೆಲ್ಸ್ ಅಂದರೆ ಕಾನ್ಸೊನೆಂಟ್ಸ್ ಅಂದರೆ ಓವರಲ್ಲಿ ಗ್ರಾಮರ್ ಏನಿದೆ ಅದರ ಬಗ್ಗೆ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಮತ್ತು ಅದ್ರ ಜೊತೆಗೆ ನಮಗೆ ಪರ್ಸ್ನಲ್ ಟ್ರೈನರ್ ಆಗಿ ರಮ್ಯಾ ಮೇಡಮ್ ಅಂತ ಚೆನ್ನಾಗಿ ಸಹ ಕೊಡ್ತಾ ಇದ್ದಾರೆ. ಡೈಲಿ ಕ್ಲಾಸಸ್ ನಡೆಯುತ್ತೆ ಮತ್ತು ವೀಕ್ಲಿ ಒನ್ಸ್ ಸ್ಪೀಕಿಂಗ್ ರೂಮ್ ಅಂತ ಇರುತ್ತೆ. ಓಕೆ, ಪ್ರತಿಯೊಂದು ನಾವೇನಂತ ತಪ್ಪು ಮಾಡ್ತಾಯಿದ್ರೆ ಅದು ಈಗಲ್ಲ, ಈಗ ಮಾಡಬೇಕು ಅಂತ ನೀಟಾಗಿ ಹೇಳ್ಕೊಡ್ತಾರೆ. ಹೋಮ್ವರ್ಕನ್ನು ಕೊಡ್ತಾರೆ. ತುಂಬ ಚೆನ್ನಾಗಿದೆ ಕ್ಲಾಸಸ್ಸು. ಓಕೆ, ನೀವು ಸಹ ಜಾಯ್ನ್ ಆಗಿ ಎಲ್ಲರ ಜೊತೆಗೆ ಕಲಿಯೋಣ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಹಲೋ, ನಾನು ಬಿಜಾಪುರದಿಂದ ಮಂತೇಶ್ ಮಾತಾಡ್ತಿರೋದು. ಹೀಗೆ ಒಂದಿನ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿರುವಾಗ ಸಿಂಪಲ್ ಸ್ಪೋಕನ್ ಇಂಗ್ಲೀಷ್ ಅಡ್ವರ್ಟೈಸ್ಮೆಂಟ್ ನೋಡಿದಾಗ ಅದರ ಪ್ರೊಫೈಲ್ ಚೆಕ್ ಮಾಡಿದೆ. ನೋಡಿದಾಗ ಅನ್ನಿಸ್ತು ನಮಗೆ ಇಂಗ್ಲೀಷ್ ಕಲಿಯಲು ಇದೊಂದು ಒಳ್ಳೆಯ ಪ್ಲಾಟ್ಫಾರ್ಮ್ ಅನ್ನಿಸ್ತು. ಅದಾದ ನಂತರ ಅಲ್ಲಿರೋ ನಂಬರ್ಗೆ ಕರೆ ಮಾಡಿದಾಗ ಅಲ್ಲಿನ ಹೆಡ್ ಕೋಚ್ ಆದಂಥ ರುಕ್ಮಿಣಿ ಮೇಡಮ್ ಅವರು ಅದರ ಬಗ್ಗೆ ಎಲ್ಲ ವಿವರವಾಗಿ ಹೇಳಿಕೊಟ್ಟ ನಂತರ ನಾನು ಜಾಯ್ನ್ ಆದ ನಂತರ ಅಲ್ಲಿನ ಪರ್ಸ್ನಲ್ ಟ್ರೈನರ್ ಆಗಿ ರಮ್ಯಾ ಮೇಡಮ್ ಅವರನ್ನು ಪರಿಚಯ ಮಾಡಿಕೊಟ್ರು. ಇವಾಗ ದಿನಾಲೂ ಕ್ಲಾಸ್ ಚೆನ್ನಾಗಿ ನಡೀತಿದೆ. ಹಾಗೂ ಯಾವುದೇ ಡೌಟ್ ಇದ್ದರೂ ತುಂಬ ವಿವರವಾಗಿ ರಮ್ಯಾ ಮೇಡಮ್ ಅವರು ಕ್ಲಾಸ್ ಹೇಳಿಕೊಡ್ತಿದ್ದಾರೆ. ಯಾವುದೇ ರೀತಿಯ ಗ್ರೂಪ್ ಕಾಲ್ ಇರುವುದಿಲ್ಲ, ಸಿಂಗಲ್ ಆಗಿ ಹೇಳ್ಕೊಡ್ತಾ ಇರ್ತಾರೆ. ತುಂಬ ಚೆನ್ನಾಗಿ ಕ್ಲಾಸ್ ನಡೆಯುತ್ತಿದೆ.
ಸಿಂಪಲ್ ಸ್ಪೋಕನ್ ಇಂಗ್ಲೀಷ್ಗೆ ಧನ್ಯವಾದಗಳು. ಥ್ಯಾಂಕ್ ಯು ರುಕ್ಮಿಣಿ ಮ್ಯಾಮ್. ಥ್ಯಾಂಕ್ ಯು ರಮ್ಯಾ ಮ್ಯಾಮ್. ನಮಸ್ಕಾರ, ನಾನು ಶಶಿಕಲಾ. ನನಗೆ ಇಂಗ್ಲೀಷಲ್ಲಿ ಮಾತಾಡಬೇಕು, ಇಂಗ್ಲೀಷ್ ಕಲಿಬೇಕು ಅಂತ ಆಸೆ ಇತ್ತು. ನನ್ನ ಮಗಳ ಹತ್ರ ನಾನು ಅಂದಾಗ ಇನ್ಸ್ಟಾಗ್ರಾಮಲ್ಲಿ ಆನ್ಲೈನಲ್ಲೆಲ್ಲ ಹೇಳ್ಕೊಡ್ತಾಳೆ ಅಂತ ಸರ್ಚ್ ಮಾಡಿದ್ಲು. ಆವಾಗ ರುಕ್ಮಿಣಿ ಮೇಡಮ್ ಅವ್ರದ್ದು ಸಿಂಪಲ್ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಅವ್ರದ್ದು ರುಕ್ಮಿಣಿ ಮೇಡಮ್ ಅಂತ ಒಂದು ನಂಬರ್ ಸಿಕ್ತು. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ರುಕ್ಮಿಣಿ ಮೇಡಮ್ ಅವರು ನಮಗೆ ರಮ್ಯಾ ಮೇಡಮ್ನ ಪರ್ಸನಲ್ ಟ್ರೈನರ್ ಆಗಿ ಕಾಂಟ್ಯಾಕ್ಟ್ ಮಾಡಿಸಿದ್ರು. ರಮ್ಯಾ ಮೇಡಮ್ ಅವರು ತುಂಬ ಚೆನ್ನಾಗಿ ಇಂಗ್ಲೀಷ್ ಹೇಳ್ಕೊಡ್ತಾ ಇದ್ದಾರೆ. ಈಗಲೂ ಕಲಿತಾ ಇದ್ದೀನಿ, ಮತ್ತು ಮಾತು ಆಡ್ತೀನಿ ಚೆನ್ನಾಗಿ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ನಮಸ್ಕಾರ, ನಾನು ಲಾವಣ್ಯ. ನಾನು ಇಂಗ್ಲೀಷ್ ಸ್ಪೋಕನ್ ಕ್ಲಾಸ್ನ ಆನ್ಲೈನಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ನನಗೆ ಆನ್ಲೈನಲ್ಲಿ ಹುಡುಕಿದಾಗ ಸಿಂಪಲ್ ಇಂಗ್ಲೀಷ್ ಸ್ಪೋಕನ್ ಕ್ಲಾಸ್ ರುಕ್ಮಿಣಿ ಅನ್ನೋರು ಮಾಡ್ತಾಯಿದ್ರು. ಆ ಕ್ಲಾಸ್ ನಾನು ನೋಡಿದೆ ಇನ್ಸ್ಟಾಗ್ರಾಮಲ್ಲಿ. ಅವ್ರು ಹೇಳ್ಕೊಟ್ಟಿರೋ ರೀತಿ ನನಗೆ ಚೆನ್ನಾಗಿ ಅನ್ನಿಸ್ತು. ಅದಕ್ಕೆ ನನಗೆ ರುಕ್ಮಿಣಿ ಅನ್ನೋರು ರಮ್ಯಾ ಅವ್ರ ಹತ್ರ ಕಳಿಸಿದ್ರು. ರಮ್ಯಾ ಅನ್ನೋರು ನನಗೆ ಕ್ಲಾಸ್ನ ಮಾಡಿದ್ರು. ಅವರು ತುಂಬ ಚೆನ್ನಾಗಿ ಹೇಳ್ಕೊಟ್ರು. ನಾನಿನ್ನು ಅಲ್ಲಿ ಕಲಿತಾ ಇದ್ದೀನಿ. ಚೆನ್ನಾಗಿದೆ, ಕ್ಲಾಸಸ್ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ನನಗೆ ಇಷ್ಟ ಆಯಿತು. ನೀವುಗಳು ಯಾರಾದರೂ ಆನ್ಲೈನ್ ಕ್ಲಾಸಸ್ ಮಾಡಬೇಕು ಅಂತ, ಇಂಗ್ಲೀಷ್ ಸ್ಪೋಕನ್ ಕಲಿಬೇಕು, ಇಂಗ್ಲೀಷನ್ನು ಕಲಿಬೇಕು ಅನ್ನೋರು ಸರಳವಾಗಿ ಚೆನ್ನಾಗಿ ಇಂಗ್ಲೀಷ್ನ ಮಾತಾಡೋದು, ಕಲಿಯೋದು ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ. ನೋಡಿ ನೀವು ಕಲೀರಿ. ನಾನು ಕಲಿತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ಟ್ರೈ ಮಾಡಿ. ಥ್ಯಾಂಕ್ ಯು. ಹಾಯ್, ನಮಸ್ಕಾರ ಎಲ್ಲರಿಗೂ. ಗುಡ್ ಈವ್ನಿಂಗ್. ನಾನು ಇಂಗ್ಲೀಷನ್ನು ಮಾತಾಡೋದಕ್ಕೆ ಬರುತ್ತೆ, ಬಟ್ ಆದರೆ ಒಂದು ಫ್ಲೂಯೆಂಟಾಗಿ ಮಾತಾಡೋಕ್ಕೆ ಬರ್ತಾಯಿಲ್ಲ. ಅಂದರೆ ಯಾರ ಜೊತೆ ಹೆಂಗೆ ಕಮ್ಯುನಿಕೇಟ್ ಮಾಡಬೇಕು ಸ್ವಲ್ಪ ಅಂತಂದರೆ ತಡವರಿಸ್ತಾ ಇದ್ವಿ ಟೀಮ್ ಜೊತೆ. ಅಂದರೆ ಇವಾಗ ಸೀನಿಯರ್ಸ್ ಇರ್ತಾರೆ, ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತೀವಿ. ತುಂಬ ತಡವರಿಸ್ತಾ ಇದ್ದ ಕಾರಣಕ್ಕೆ ನಾನು ಬಂದುಬಿಟ್ಟು ಇಂಗ್ಲೀಷ್ ಕಲಿಲೇಬೇಕು ಏನಾದರೂ ಆಗಲಿ ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡ್ ಕೇಳೋದಕ್ಕೆ ಅವರು ಸಜೆಸ್ಟ್ ಮಾಡಿದ್ರು. ಅವರು ರುಕ್ಮಿಣಿ ಮೇಡಮ್ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಟ್ರೈನಿಂಗ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಅವರು ಕೆಲವೊಂದು ಹೇಳಿದ್ರು, ನೋಡಿ ಈ ಥರ ಎಲ್ಲ ನಮ್ಮ ಕ್ಲಾಸ್ ಈ ಥರ ಎಲ್ಲ ಸ್ಟ್ರಕ್ಚರ್ ಇರುತ್ತೆ, ಇದ್ರ ಬಗ್ಗೆ ನಿಮಗೆ ಒಪ್ಪಿಗೆ ಇದ್ದರೆ ನಾವು ಕ್ಲಾಸನ್ನು ಸ್ಟಾರ್ಟ್ ಮಾಡ್ತೀವಿ ಮುಂದೆ ಬಂದುಬಿಟ್ಟು ಅಂತ ಹೇಳ್ಬಿಟ್ಟು ಹೇಳಿದ್ರು. ಓಕೆ, ನಾವೆಲ್ಲ ಅದಕ್ಕೆಲ್ಲ ಓಕೆ ಮೇಡಮ್, ನೀವು ಏನು ಟೈಮಿಂಗ್ಸ್ ಇರುತ್ತೆ ಅದೇ ಟೈಮಿಂಗ್ಸಲ್ಲಿ ನಾವು ಅಟೆಂಡ್ ಆಗ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ವಿ. ಇವಾಗ ಅವರು ನಮಗೆ ಇಂಗ್ಲೀಷಿನ ಪ್ರತಿಯೊಂದು ವೋವೆಲ್ಸ್ ಅಂದರೆ ಕಾನ್ಸೊನೆಂಟ್ಸ್ ಅಂದರೆ ಓವರಲ್ಲಿ ಗ್ರಾಮರ್ ಏನಿದೆ ಅದರ ಬಗ್ಗೆ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಮತ್ತು ಅದ್ರ ಜೊತೆಗೆ ನಮಗೆ ಪರ್ಸ್ನಲ್ ಟ್ರೈನರ್ ಆಗಿ ರಮ್ಯಾ ಮೇಡಮ್ ಅಂತ ಚೆನ್ನಾಗಿ ಸಹ ಕೊಡ್ತಾ ಇದ್ದಾರೆ. ಡೈಲಿ ಕ್ಲಾಸಸ್ ನಡೆಯುತ್ತೆ, ಮತ್ತು ವೀಕ್ಲಿ ಒನ್ಸ್ ಸ್ಪೀಕಿಂಗ್ ರೂಮ್ ಅಂತ ಇರುತ್ತೆ. ಓಕೆ, ಪ್ರತಿಯೊಂದು ನಾವೇನಂತ ತಪ್ಪು ಮಾಡ್ತಾಯಿದ್ರೆ ಅದೀಗಲ್ಲ, ಈಗ ಮಾಡಬೇಕು ಅಂತ ನೀಟಾಗಿ ಹೇಳ್ಕೊಡ್ತಾರೆ. ಹೋಮ್ವರ್ಕನ್ನು ಕೊಡ್ತಾರೆ. ತುಂಬ ಚೆನ್ನಾಗಿದೆ ಕ್ಲಾಸಸ್ಸು. ಓಕೆ, ನೀವು ಸಹ ಜಾಯ್ನ್ ಆಗಿ ಎಲ್ಲರ ಜೊತೆಗೆ ಕಲಿಯೋಣ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಹಲೋ, ನಾನು ಬಿಜಾಪುರದಿಂದ ಮಾಂತೇಶ್ ಮಾತಾಡ್ತಿರೋದು. ಹೀಗೆ ಒಂದಿನ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿರುವಾಗ ಸಿಂಪಲ್ ಸ್ಪೋಕನ್ ಇಂಗ್ಲೀಷ್ ಅಡ್ವರ್ಟೈಸ್ಮೆಂಟ್ ನೋಡಿದಾಗ ಅದರ ಪ್ರೊಫೈಲ್ ಚೆಕ್ ಮಾಡಿದೆ. ನೋಡಿದಾಗ ಅನ್ನಿಸ್ತು ನಮಗೆ ಇಂಗ್ಲೀಷ್ ಕಲಿಯಲು ಇದೊಂದು ಒಳ್ಳೆಯ ಪ್ಲಾಟ್ಫಾರ್ಮ್ ಅನ್ನಿಸ್ತು. ಅದಾದ ನಂತರ ಅಲ್ಲಿರೋ ನಂಬರ್ಗೆ ಕರೆ ಮಾಡಿದಾಗ ಅಲ್ಲಿನ ಹೆಡ್ ಕೋಚ್ ಆದಂಥ ರುಕ್ಮಿಣಿ ಮೇಡಮ್ ಅವರು ಅದರ ಬಗ್ಗೆ ಎಲ್ಲ ವಿವರವಾಗಿ ಹೇಳಿಕೊಟ್ಟ ನಂತರ ನಾನು ಜಾಯ್ನ್ ಆದ ನಂತರ ಅಲ್ಲಿನ ಪರ್ಸ್ನಲ್ ಟ್ರೈನರ್ ಆಗಿ ರಮ್ಯಾ ಮೇಡಮ್ ಅವರನ್ನು ಪರಿಚಯ ಮಾಡಿಕೊಟ್ರು. ಇವಾಗ ದಿನಾಲೂ ಕ್ಲಾಸ್ ಚೆನ್ನಾಗಿ ನಡೀತಿದೆ. ಹಾಗೂ ಯಾವುದೇ ಡೌಟ್ ಇದ್ದರೂ ತುಂಬ ವಿವರವಾಗಿ ರಮ್ಯಾ ಮೇಡಮ್ ಅವರು ಕ್ಲಾಸ್ ಹೇಳಿಕೊಡ್ತಿದ್ದಾರೆ. ಯಾವುದೇ ರೀತಿಯ ಗ್ರೂಪ್ ಕಾಲ್ ಇರುವುದಿಲ್ಲ, ಸಿಂಗಲ್ ಆಗಿ ಹೇಳಿಕೊಡ್ತಾ ಇರ್ತಾರೆ. ತುಂಬ ಚೆನ್ನಾಗಿ ಕ್ಲಾಸ್ ನಡೆಯುತ್ತಿದೆ. ಸಿಂಪಲ್ ಸ್ಪೋಕನ್ ಇಂಗ್ಲೀಷ್ಗೆ ಧನ್ಯವಾದಗಳು. ಥ್ಯಾಂಕ್ ಯು ರುಕ್ಮಿಣಿ ಮ್ಯಾಮ್. ಥ್ಯಾಂಕ್ ಯು ರಮ್ಯಾ ಮ್ಯಾಮ್. ನಮಸ್ಕಾರ, ನಾನು ಶಶಿಕಲಾ.
ನನಗೆ ಇಂಗ್ಲೀಷಲ್ಲಿ ಮಾತಾಡಬೇಕು, ಇಂಗ್ಲೀಷ್ ಕಲಿಬೇಕು ಅಂತ ಆಸೆ ಇತ್ತು. ನನ್ನ ಮಗಳ ಹತ್ರ ನಾನು ಅಂದಾಗ ಇನ್ಸ್ಟಾಗ್ರಾಮಲ್ಲಿ ಆನ್ಲೈನಲ್ಲೆಲ್ಲ ಹೇಳ್ಕೊಡ್ತಾಳೆ ಅಂತ ಸರ್ಚ್ ಮಾಡಿದ್ಲು. ಆವಾಗ ರುಕ್ಮಿಣಿ ಮೇಡಮ್ ಅವ್ರದ್ದು ಸಿಂಪಲ್ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಅವ್ರದ್ದು ರುಕ್ಮಿಣಿ ಮೇಡಮ್ ಅಂತ ಒಂದು ನಂಬರ್ ಸಿಕ್ತು. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ರುಕ್ಮಿಣಿ ಮೇಡಮ್ ಅವರು ನಮಗೆ ರಮ್ಯಾ ಮೇಡಮ್ನ ಪರ್ಸನಲ್ ಟ್ರೈನರ್ ಆಗಿ ಕಾಂಟ್ಯಾಕ್ಟ್ ಮಾಡಿಸಿದ್ರು. ರಮ್ಯಾ ಮೇಡಮ್ ಅವರು ತುಂಬ ಚೆನ್ನಾಗಿ ಇಂಗ್ಲೀಷ್ ಹೇಳ್ಕೊಡ್ತಾ ಇದ್ದಾರೆ. ಈಗಲೂ ಕಲಿತಾ ಇದ್ದೀನಿ, ಮತ್ತು ಮಾತು ಆಡ್ತೀನಿ ಚೆನ್ನಾಗಿ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹೇಮಾ. ನನ್ನ ಹೆಸರು ನಿತ್ಯ. ನಾವು ಗ್ರಾಮರ್ ಅಲ್ಲಿ ತುಂಬಾ ಮಿಸ್ಟೇಕ್ಸ್ ಮಾಡ್ತೀವಿ, ಕನ್ಫ್ಯೂಷನ್ ಇದೆ ಅಂತ ನಾವು ಸಿಂಪಲ್ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಸೇರ್ಕೊಂಡ್ವಿ. ಆ ಇನ್ಸ್ಟಿಟ್ಯೂಟ್ ಹೆಡ್ ಬಂದು ರುಕ್ಮಿಣಿ ಮ್ಯಾಮ್ ಅಂತ ಅವ್ರ ಹೆಸರು. ಅವರು ನಮಗೆ ಪರ್ಸನಲ್ ಆಗಿ ರಮ್ಯಾ ಮ್ಯಾಮ್ ಅಂತ ಅಸಿಸ್ಟ್ ಮಾಡಿದ್ರು. ಅವರು ನಮಗೆ ಫುಲ್ಲು ಫ್ರೆಂಡ್ಲಿ ಆಗಿರ್ತಾರೆ, ಸ್ಟೋರೀಸ್ ಹೇಳ್ಕೊಡ್ತಾರೆ, ಯಾವ ಟೈಮಲ್ಲಿ ಹೇಗೆ ಇರಬೇಕು ಅನ್ನೋ ಥರ ಅವ್ರು ಇರ್ತಾರೆ. ಸೊ ನಮಗೆ ರುಕ್ಮಿಣಿ ಮ್ಯಾಮು ರಮ್ಯಾ ಮ್ಯಾಮು ಹೇಳ್ಕೊಡೋ ಟೀಚಿಂಗು ಅಷ್ಟು ಕ್ಲಿಯರ್ ಆಗಿರುತ್ತೆ. ಥ್ಯಾಂಕ್ ಯು.